ನಮಸ್ಕಾರ ವೀಕ್ಷಕರೇ, ಇವತ್ತು ಯರಗಟ್ಟಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ. ಇವತ್ತು ಯರಗಟ್ಟಿ ಪಟ್ಟಣ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ತಾಲೂಕು ಆಡಳಿತ ಪರವಾಗಿ ತಹಶೀಲ್ದಾರ್ ಮಾಧವಾನಂದ ಗುಂಡಪ್ಪಗೋಳ್ ಅವರಿಂದ ರಾಯಣ್ಣನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಭುವನೇಶ್ವರಿ ಮಾತೆಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಜಾಂಜ್ ವಾದ್ಯ ಮೇಳ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಯರಗಟ್ಟಿ ಪಟ್ಟಣದ ತುಂಬ ಕನ್ನಡದ ಧ್ವಜಗಳು ಮದುವೆ ಗಿತ್ತಿಯಂತೆ ಸಿಂಗಾರಗೊಂಡಂತೆ ಭಾಸವಾಗುತ್ತಿತ್ತು ಮತ್ತು ತಾಲೂಕು ಆಡಳಿತದ ಎಲ್ಲ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಜೊತೆಗೆ ಕನ್ನಡ ರಕ್ಷಣಾ ವೇದಿಕೆ, ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ಪ್ರಮುಖವಾಗಿ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರು, ಮುದ್ದು ಮಕ್ಕಳು, ಕರ್ನಾಟಕ ರಾಜ್ಯ ರೈತ ಸಂಘದವರು, ದಲಿತ ಪರ ಸಂಘಟನೆ ಮುಖಂಡರು, ಕನ್ನಡ ಅಭಿಮಾನಿಗಳು ಉಪಸ್ಥಿತಿಯಾದ್ದು ಕಾಂತಿಯುತವಾಗಿ. ಪ್ರಮುಖವಾಗಿ ಈ ಶುಭ ಗಳಿಗೆಯಲ್ಲಿ ತಹಶೀಲ್ದಾರ್ ಮಾಧವಾನಂದ ಗುಂಡಪ್ಪಗೋಳ್, ಪೊಲೀಸ್ ಅಧಿಕಾರಿಗಳು ತಮ್ಮಣ್ಣ ಕಾಮಣ್ಣವರ್, ರಫೀಕ್ ದಿಲಾವರ್ ನಾಯ್ಕ್, ಕುಮಾರ್ ಹಿರೇಮಠ್, ದೇವೇಂದ್ರ ಕಮ್ಮಾರ್, ಡಾಕ್ಟರ್ ವಿಶ್ವನಾಥ್ ತಾಂಶಿ, ಫಿರೋಜ್ ಖಾದ್ರಿ, ಮಂಜುನಾಥ್ ತಡ್ಸ್ಲೂರ್, ಸೋಮು ರೇನಾಪುರ್, ಶಿವಾನಂದ್ ಕರಿಗೊಂಡವರ್, ಫಾರೂಕ್ ಅತ್ತಾರ್, ಹಸನ್ ಹುಸೇನ್ ನಾಯ್ಕರ್, ಮಹಾದೇವ್ ಯಡ್ರಾವಿ, ಭಾಸ್ಕರ್ ಹಿರೇಮತ್ರಿ, ಮಹಾರಾಜ್ ಗೌಡ ಪಾಟೀಲ್, ಮಂಜುನಾಥ್ ಬಾಯ್ವಾಳ್ ಮುಂತಾದ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. TV 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ.